ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾವು 10th ಕನ್ನಡ ಭೇಟಿಯಲ್ಲಿ ಮೊದಲ ಘಟಕ ಸುರಕ್ಷಾ ಸಪಥದ 2ನೇ ಪಾಠ ಛಲ ಎಂಬ ಪಾಠದ ಡೀಟೇಲ್ಡ್ ಆಗಿರುವಂತಹ ಎಕ್ಸ್ಪ್ಲನೇಷನನ್ನು ನೋಡೋಣ. ಡೀಟೇಲ್ಡ್ ಆಗಿರೋ ಎಕ್ಸ್ಪ್ಲನೇಷನ್ ಯಾಕೆ ಮುಖ್ಯ ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ನೋಡುವಾಗ ಅದರಲ್ಲಿ ಎಡೆಯಿಂದ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಸೊ ಅದಕ್ಕೆ ಬೇಕಾಗಿ ಡೀಟೇಲ್ಡ್ ಆಗಿರುವಂತಹ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸಮ್ಮರಿ ಜಸ್ಟ್ ಅಷ್ಟೇ. ಓಕೆ, ಛಲ ಪಾಠದ ಸಮ್ಮರಿ. ಓಕೆ, ನಂತರ ಇದೇ ಮೊದಲನೇ ಪಾಠ ಕವನ, ಇದು ನಗರ ಕವನದ ಡೀಟೇಲ್ಡ್ ಆಗಿರುವಂಥ ಎಕ್ಸ್ಪ್ಲನೇಷನ್. ಅದೇ ರೀತಿ ಅದರ ಎಲ್ಲ ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಮಾಡಿರುವಂತಹ ವಿಡಿಯೋವನ್ನು ನಾನು ಈ ಮೊದಲು ಮಾಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆ, ಸೊ ಈ ಪಾಠದ ಟೈಟಲ್ ಛಲ ಅಂದರೆ ಇಂಗ್ಲೀಷಲ್ಲಿ ಡಿಟರ್ಮಿನೇಷನ್ ಅಥವಾ ಪರ್ಸಿವಿಯರೆನ್ಸ್ ಅಂತ ಹೇಳ್ತಾರೆ. ಓಕೆ, ಅಂದರೆ ಏನಾದರೂ ಸಾಧಿಸಬೇಕು ಅಂತ ಇರುವ ಒಂದು ಅತಿಯಾದ ಹಠ, ಅದನ್ನು ಛಲ ಅಂತ ಹೇಳ್ತಾರೆ. ಓಕೆ, ಅದೇ ರೀತಿ ಇದನ್ನು ಬರೆದಿರುವವರು ಬೇಲೂರು ರಾಮಮೂರ್ತಿ ಅವರು. ಬೇಲೂರು ರಾಮಮೂರ್ತಿ ಅಂತ ಹೇಳುವುದು ಒಬ್ಬರು ಫೇಮಸ್ ನಾವೆಲಿಸ್ಟ್ ಅಥವಾ ಕಾದಂಬರಿಕಾರರು. ಸೊ ಅವರು ಬರೆದ ಕಥೆಯಾಗಿದೆ ಈ ಛಲ ಅಂತ ಹೇಳೋದು. ಸೊ ಸ್ಟಾರ್ಟ್ ಮಾಡೋಣ. ಲೇಖಕರು ಯಾವಾಗಲೂ ಒಂದು ಹೋಟ್ಲಿಗೆ ಹೋಗ್ತಾ ಇದ್ರು. ಆ ಹೋಟ್ಲಿಗೆ ಹೋಗಲಿಕ್ಕೆ 2 ಕಾರಣ ಇತ್ತು. ಕಾರಣ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ರೀಸನ್ ಅಂತ ಹೇಳ್ತಾರೆ. 2 ರೀಸನ್ ಇತ್ತು. ಒಂದು ಅಂತ ಹೇಳೋದು ಅಲ್ಲಿನ ಕಾಫಿ ತುಂಬ ಟೇಸ್ಟಿ ಇತ್ತು. ಓಕೆ, ಕಾಫಿ ರುಚಿಯಾಗಿತ್ತು. 2ನೇ ರೀಸನ್ ಅಂತ ಹೇಳೋದು ಅಲ್ಲಿ ಮಾಣಿ ಅಂತ ಹೇಳೋ ಹುಡುಗ ಇದ್ದ. ಸೊ ಮಾಣಿ ಅಂತ ಹೇಳೋದು ಇಲ್ಲಿ ಕೇಂದ್ರ ಕಥಾಪಾತ್ರ. ಓಕೆ, ಮೇನ್ ಆಗಿರುವಂತಹ ಕ್ಯಾರೆಕ್ಟರ್. ಸೊ ಅವನ ಬಗ್ಗೆ ಈ ಸ್ಟೋರಿ ಇರೋದು. ಸೊ ಮಾಣಿ ಅಂತ ಹೇಳುವ ಹೆಸರನ್ನು ನೆನಪಿಡಿ. ಸೊ ಮಾಣಿ ಅಂತ ಹೇಳುವ ಒಬ್ಬ ಸಣ್ಣ ಹುಡುಗ ಇದ್ದ. ಅವನು ಆ ಹೋಟ್ಲಿನಲ್ಲಿ ಕೆಲಸ ಮಾಡ್ತಿದ್ದ. ಸೊ ಅವನು ಅಲ್ಲಿ ಮಾಡೋ ತಿಂಡಿಗಳ ಹೆಸರನ್ನೆಲ್ಲ ಹೀಗೆ ಸ್ಪೀಡಾಗಿ ಹೇಳ್ತಾ ಇದ್ದ. ಪಟನೆ ಉಸಿರುತ್ತಿದ್ದ ಅಂತ ಹೇಳೋದು ಅಂತ ಸ್ಪೀಡಾಗಿ ಹೇಳ್ತಾ ಇದ್ದ. ಸೊ ಅದನ್ನು ಕೇಳಲಿಕ್ಕೋಸ್ಕರ ಲೇಖಕರು ಅಲ್ಲಿಗೆ ಹೋಗ್ತಾ ಇದ್ದದ್ದು. ಆದರೆ ಈ ಲೇಖಕರು ಯಾವಾಗಲೂ ಅಲ್ಲಿ ಆರ್ಡ್ರ್ ಮಾಡ್ತಾ ಇದ್ದದ್ದು ಬರೀ ಕಾಫಿ ಮಾತ್ರ. ಬೇರೆ ತಿಂಡಿ ಏನೂ ಆರ್ಡರ್ ಮಾಡ್ತಾ ಇರಲಿಲ್ಲ. ಓಕೆ, ನೆಕ್ಸ್ಟ್ ಒಂದು ದಿವಸ ಆ ಹೋಟ್ಲಿಗೆ ಹೋದಾಗ ಲೇಖಕರು ನೋಡ್ತಾರೆ ಈ ಮಾಣಿ ಅಂತ ಹೇಳುವ ಹುಡುಗ ಯಾವುದೋ ಒಂದು ಪೇಪರನ್ನು ಹಿಡಿದು ಓದ್ತಾ ಇದ್ದ. ಆಗ ಅವನು ಕರೆದಾಗ ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಇವತ್ತು ಕಾಫಿ ಮಾತ್ರ ಅಲ್ಲ, ತಿಂಡಿ ಏನಾದರೂ ಬೇಕಾ ಅಂತೆಲ್ಲ ಕೇಳ್ತಾನೆ. ಆಗ ಲೇಖಕರು ಹೇಳ್ತಾರೆ ಒಂದು ಖಾಲಿ ದೋಸೆ, ಅದೇ ರೀತಿ ಒಂದು ಕಾಫಿ ಅಂತ ಹೇಳ್ತಾರೆ. ಓಕೆ, ಸೊ ಹಾಗೆ ಬಂದ ಹುಡುಗ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಲೇಖಕರ ಹತ್ರ. ಅದು ಆ ಪ್ರಶ್ನೆ ಇರೋದು ಅಕ್ಷರತುಂಗ ಯೋಜನೆ ಅಂತ ಒಂದು ಯೋಜನೆ, ಅಥವಾ ಈ ಗೌರ್ಮೆಂಟ್ ಎಲ್ಲ ಕೆಲವು ಸ್ಕೀಮ್ಸ್ ಎಲ್ಲ ತರ್ತಾರಲ್ಲ, ಅದೇ ರೀತಿ ಒಂದು ಯೋಜನೆ ಅಕ್ಷರತುಂಗ ಯೋಜನೆ ಅಂತ. ಅದರ ಉದ್ದೇಶ ಏನು ಅಂದರೆ ಆ ಯೋಜನೆ ಪ್ರಕಾರ ಒಬ್ಬರಿಗೊಬ್ಬರು ಕಲಿಸಿ ಅನ್ನೋದು ಆ ಅಕ್ಷರತುಂಗ ಯೋಜನೆ ಮೇನ್ ಆಗಿರೋ ಉದ್ದೇಶ ಅಂತ ಹೇಳೋದು. ಒಂದು ತಾಲೂಕನ್ನು, ಅದೇ ರೀತಿ ನಂತರ ಒಂದು ಜಿಲ್ಲೆಯನ್ನು, ಅದೇ ರೀತಿ ಒಂದು ರಾಜ್ಯ ಅಂದರೆ ಸ್ಟೇಟನ್ನು, ಪ್ರತಿ ಸ್ಟೇಟನ್ನು ಅಕ್ಷರಸ್ಥ ಪ್ರದೇಶವಾಗಿ, ವಿದ್ಯಾಭ್ಯಾಸ ಇರೋ ಪ್ರದೇಶವಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳೋದು ಅದರ ಏಮ್. ಸೊ ಅದರ ಅವಶ್ಯಕತೆ ಏನು ಅಥವಾ ಅದ್ರ ಉದ್ದೇಶ ಏನು ಹಾಗೆ ಮಾಡೋದರ ಅಂತ ಕೇಳ್ತಾನೆ ಮಾಣಿ. ಸೊ ಆಗ ಈ ಲೇಖಕರು ಮಾಣಿಗೆ ವಿದ್ಯಾಭ್ಯಾಸದ ಕುರಿತು ಹೇಳಿಕೊಡ್ತಾರೆ. ವಿದ್ಯಾಭ್ಯಾಸದ ಮಹತ್ವದ ಕುರಿತು, ಇಂಪಾರ್ಟೆನ್ಸ್ನ ಕುರಿತು ಹೇಳಿಕೊಡ್ತಾರೆ. ಅಂದರೆ ಒಂದು ದೇಶ ಮುಂದೆ ಇರಬೇಕಾದ್ರೆ, ಅಂದರೆ ದೇಶ ಒಳ್ಳೆ ರೀತಿಯಲ್ಲಿ ಮುಂದೆ ಹೇಗೆ ಹೋಗಬೇಕು ಅಂತ ಆದರೆ ಆ ದೇಶದ ಜನರು ಏನಾಗಿರಬೇಕು, ವಿದ್ಯಾವಂತರಾಗಿರಬೇಕು. ಓಕೆ, ಆದರೆ ಆಗ ಮಾಣಿ ಹೇಳ್ತಾನೆ, ನೀವು ಹೇಳೋದೇನೋ ಸರಿ, ಆದರೆ ಜನರು ಮತ್ತೊಬ್ಬರಿಗೆ ಒಳ್ಳೇದಾಗಲಿಕ್ಕೆ ಅವಕಾಶ ಕೊಡಬೇಡ್ವಾ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಓದಲಿಕ್ಕೆ ಬರಲಿಕ್ಕೆ ಕಲಿತ್ರೆ ಅವನನ್ನು ಮೋಸ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಅದಕ್ಕೆ ಬೇಕಾಗಿ ಎಲ್ಲರೂ ಅವನನ್ನು ಕೆಳಗೆ ಹಾಕೋ ಪ್ರಯತ್ನವೇ ಮಾಡ್ತಾ ಇರ್ತಾರೆ, ಯಾರೂ ಮೇಲಕ್ಕೆ ಎತ್ತುವ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳ್ತಾನೆ. ಹಾಗೆಲ್ಲ ಮಾತುಕತೆ ಆಗ್ತಾ ಇರುವಾಗ ಈ ಹೋಟೆಲ್ನ, ಮಾಣಿ ಕೆಲಸ ಮಾಡುವ ಹೋಟೆಲ್ನ ಯಜಮಾನ ಬರ್ತಾನೆ. ಮಾಣಿಗೆ ಆರ್ಡರ್ ಕೊಡ್ತಾನೆ, ನೀನು ಕ್ಲೀನ್ ಮಾಡಿ ಇಲ್ಲಿ ಟೇಬಲನ್ನು ಸರಿಯಾಗಿಡು ಅಂತ. ಹಾಗೆ ಮಾಣಿ ಅಲ್ಲಿಂದ ಹೋಗ್ತಾನೆ. ಸೊ ಆ ದಿವಸದ ಕಥೆ ಮುಗೀತು. ಆ ದಿವಸ ಕಳೆದು 1 ವಾರ ಆದಮೇಲೆ ಈ ಲೇಖಕರು ಮಾರ್ಕೆಟ್ ಕಡೆಗೆ ಹೋಗ್ತಾರೆ. ಹೆಂಡತಿಯನ್ನು ಹೇಳಿದ್ರು ಆ ತರಕಾರಿಗಳನ್ನು, ಹಾಗೆ ಪದಾರ್ಥಗಳನ್ನೆಲ್ಲ ತರಲಿಕ್ಕೆ ಮಾರ್ಕೆಟ್ಗೆ ಹೋಗಿರ್ತಾರೆ. ಅಲ್ಲಿ ಅವರು ಮಾಣಿಯನ್ನು ಕಾಣ್ತಾರೆ. ಸೊ ಏನು ಮಾಣಿ ಚೆನ್ನಾಗಿದೆಯಾ ಅಂತೆಲ್ಲ ಸ್ವಲ್ಪ ಸಣ್ಣ ಮಾತುಕತೆ ಎಲ್ಲ ಆಗ್ತದೆ. ಆಗ ನಂತರ ಈ ಮಾಣಿಯನ್ನು ಒಂದು ದೊಡ್ಡ ಹೋಟ್ಲಿಗೆ ಯಾರು ಕರ್ಕೊಂಡು ಹೋಗ್ತಾರೆ, ಈ ಲೇಖಕರು ಕರ್ಕೊಂಡು ಹೋಗ್ತಾರೆ. ಅದು ದೊಡ್ಡ ಹೋಟ್ಲು. ಅಂಥ ದೊಡ್ಡ ಹೋಟ್ಲಲ್ಲಿ ಇದುವರೆಗೆ ಮಾಣಿ ಹೋಗಿ ಇರಲಿಕ್ಕಿಲ್ಲ, ಅಲ್ಲಿ ತಿಂಡಿ ಮಾಡಿರಲಿಕ್ಕಿಲ್ಲ. ಸೊ ಆಶ್ಚರ್ಯದಿಂದ ಇಡೀ
ನೋಡ್ತಾ ಇರ್ತಾನೆ. ಆಗ ಲೇಖಕರು ಹೇಳ್ತಾನೆ, ಏನು ಮಾಡಿ ಇಂಥ ಹೋಟೆಲಲ್ಲಿ ಕೆಲಸ ಮಾಡಬೇಕು ಅಂತ ಉಂಟಾ ಅಂತ ಹೇಳಿ ಒಂದು ಮಾಣಿನೊಂದು ಎಂಪ್ಲಾಯಿ ಮೈಂಡ್ ಸೆಟ್ಟಲ್ಲಿ ನೋಡ್ತಾರೆ. ಆದರೆ ಮಾಣಿಗಿರುವ ಕನಸೇ ಬೇರೆ. ಅವನು ಹೇಳ್ತಾನೆ, ಅಲ್ಲ ನಾನು ಫ್ಯೂಚರಲ್ಲಿ ಇಂಥ ಒಂದು ಹೋಟ್ಲ್ ಇಡಬೇಕು, ಹೋಟ್ಲ್ ಇಡಬೇಕು ಅಂತಿದ್ರೆ ಇಂಥ ಒಂದು ಹೋಟ್ಲ್ ಇಡಬೇಕು ಅಂತ ಹೇಳ್ತಾನೆ. ಅಂದರೆ ಅವನಿಗೆ ಇದ್ದದ್ದು ಯಜಮಾನನ ಮೈಂಡ್ಸೆಟ್. ಒಂದು ಹೋಟ್ಲ್ ಇಡಬೇಕು, ಅಲ್ಲಿ ಕೆಲಸ ಮಾಡಬೇಕು ಅಂತಲ್ಲ, ಆ ಹೋಟ್ಲನ್ನು ಅಂಥ ಹೋಟ್ಲ್ ಇಡಬೇಕು ಅಂತ ಹೇಳಿ ಒಂದು ಕನಸಿದ್ದದ್ದು. ಓಕೆ, ನೋಡಿ, ಒಂದಲ್ಲ ಒಂದು ದಿನ ಇಂಥ ಹೋಟ್ಲಿಗೆ ಒಡೆಯನಾಗಿ ಗಲ್ಲದ ಮೇಲೆ ಸ್ಟೈಲಾಗಿ ಕೂತು ವ್ಯವಹಾರ ಮಾಡ್ತಿರ್ತೀನಿ ಅಂತ ಹೇಳ್ತಾನೆ. ವ್ಯವಹಾರ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಬಿಸ್ನೆಸ್. ಓಕೆ, ಒಡೆಯ ಅಂದರೆ ಮಾಲೀಕ, ಆನರ್. ಓಕೆ, ಅದನ್ನು ಕೇಳಿದಾಗ ಲೇಖಕರಿಗೆ ಸಂತೋಷ ಆಗ್ತದೆ. ನಂತರ ಏನು ಬೇಕು ಅಂತ ಹೇಳಿದಾಗ ಅವನು ಏನು ಸಂಕೋಚ ಏನಿಲ್ಲ, ನನಗೆ ಬೇಡ ಹಾಗೇನು ಹೇಳೋದಿಲ್ಲ, ಡೈರೆಕ್ಟ್ ಹೇಳ್ತಾನೆ, ನನಗೊಂದು ಮಸಾಲೆ ದೋಸೆ ಬೇಕು ಅಂತ ಹೇಳ್ತಾನೆ. ಆಗ ಆರ್ಡ್ರ್ ಮಾಡಿ ತಿಂತಾ ಇರ್ತಾರೆ. ಆಗ ಇವನು ಕೇಳ್ತಾನೆ, ಈಗ ಹೋಟ್ಲ್ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲ ಸಾಧಾರಣ ಬ್ಯಾಂಕಿನವರು ಲೋನ್ ಕೊಡ್ತಾರಂತೆ ಅಲ್ವಾ, ಹೌದಾ ಸರ್ ಅಂತ ಮಾಣಿ ಲೇಖಕರ ಹತ್ರ ಕೇಳ್ತಾನೆ. ಆಗ ಲೇಖಕರು ಹೇಳ್ತಾರೆ, ಹೌದು, ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಆದರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಿನ್ನ ಹತ್ರ ಸ್ವಲ್ಪ ಆದರೂ ನಿನ್ನ ಬಂಡವಾಳ, ಓಕೆ, ಬಂಡವಾಳ ಅಂದರೆ ಕ್ಯಾಪಿಟಲ್, ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಆದರೂ ಕ್ಯಾಪಿಟಲ್ ನಿನ್ನ ಹತ್ರ ಇರಬೇಕು. ಎಷ್ಟು ಹಣ ಉಂಟು ನಿನ್ನ ಹತ್ರ ಅಂತ ಕೇಳ್ತಾರೆ. ಆಗ ಈ ಲೇಖಕರಿಗೆ ಒಂದು ವಿಷಯ ಗೊತ್ತಾಗ್ತದೆ, ಇಲ್ಲಿ ಅವನು ಸಂಬಳಕ್ಕಾಗಿ ಕೆಲಸ ಇದ್ದದಲ್ಲ ಆ ಹೋಟೆಲ್ನಲ್ಲಿ ಅಂತ ಗೊತ್ತಾಗ್ತದೆ. ಅಂದರೆ ಸಂಬಳ ಅಂದರೆ ಏನು ಅಂತಲೇ ಮಾಣಿಗೆ ಗೊತ್ತಿಲ್ಲ. ಅವನಿಗೆ ಬರೀ ಗೊತ್ತಿರೋದು ದುಡಿಬೇಕು ಅಂತ ಮಾತ್ರ ಅವನಿಗೆ ಗೊತ್ತಿರೋದು. ಹಾಗೆ ಏಕೆ ಅಂತ ಹೇಳಿದಾಗ ಅವನ ಕಥೆಯನ್ನು ಅವನು ಹೇಳ್ತಾನೆ. ಅವನ ನಿಜವಾದ ಹೆಸರು ಅಂತ ಹೇಳೋದು ನಾಗರಾಜ ಅಂತ ಹೇಳಿ. ಮಾಣಿ ಹೆಸರು ನಾಗರಾಜ ಅಂತ. ಅವನು ಒಂದು ಹಳ್ಳಿಯಲ್ಲಿ ಇರೋದು. ಅವನ ಮನೆಯಲ್ಲಿ ತಂದೆ ತಾಯಿ ಇಬ್ಬರು ಅಕ್ಕಂದಿರು ಮತ್ತು ಇವನು ನಾಗರಾಜ ಮಾತ್ರ ಇದ್ದದ್ದು. ಆಗ ಸ್ವಲ್ಪ ಗದ್ದೆ, ಓಕೆ, ಕೃಷಿ ಮಾಡೋ ಪ್ಲೇಸ್ ಇಲ್ವಾ, ಗದ್ದೆ ಅದರಲ್ಲಿ ಇರ್ತದೆ. ಆದರೆ ಇಬ್ಬರು ಅಕ್ಕಂದಿರಿದ್ದಾರಲ್ಲ, ಅವರ ಮದುವೆ ಆಗುವಾಗ ಅಪ್ಪ ಏನು ಮಾಡ್ತಿರ್ತಾರೆ, ಸ್ವಲ್ಪ ಲೋನ್ ಎಲ್ಲ ತಗೊಂಡಿರ್ತಾರೆ. ಸೊ ಅದನ್ನು ತೀರಿಸಬೇಕು ಅಂತ ಹೇಳಿ ಈ ಗದ್ದೆಯನ್ನೆಲ್ಲ ಮಾರ್ತಾರೆ. ಆದರೂ ಸಹ ಸಾಲ ತೀರುವುದಿಲ್ಲ. ಅದೇ ರೀತಿ ಈ ಮಾಣಿ ಕೆಲಸ ಮಾಡ್ತಿದ್ದ ಹೋಟೆಲ್ನ ಯಜಮಾನನ ಕೈಯಿಂದಲೂ ಇವರು ಸಾಲ ತಗೊಂಡಿದ್ರು, ಯಾರು, ಮಾಣಿಯ ಅಪ್ಪ. ಸೊ ಅದನ್ನು ತೀರಿಸೋದಕ್ಕೋಸ್ಕರ ಈ ಮಾಣಿಯನ್ನು ಈ ಹೋಟೆಲ್ಗೆ ಕೆಲಸ ಮಾಡಲಿಕ್ಕೆ ಕಳಿಸೋದು. ಆದರೆ ಒಂದು ವಿಷಯ ಅಂತ ಹೇಳಿದರೆ, ಇಲ್ಲಿ ಮಾಣಿ ಈ ಕೆಲಸ ಮಾಡಿ ಈ ಸಾಲೆಲ್ಲ ಸಾಲ ತೀರಿ ಆಗಿದೆ. ಆದರೆ ಅದು ಕಳೆದ ನಂತರವೂ ಇವನ ಅಪ್ಪ ಬಂದು ಹೇಳ್ತಾರೆ, ಹೇಗೂ ಸಾಲ ಮುಗಿದಿದಲ್ವಾ, ಅವನ ಹತ್ರ ಯಜಮಾನ ಹೇಳ್ತಾನೆ, ನಿಮಗೆ ಬೇಕಾದರೆ ಮಾಣಿಯನ್ನು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಸಹ ಮಾಣಿಯ ತಂದೆ ಹೇಳ್ತಾರೆ, ಇಲ್ಲ ಪರವಾಗಿಲ್ಲ, ಅವನು ಇಲ್ಲೇ ಕೆಲಸ ಮಾಡಲಿ, 6 ತಿಂಗಳಿಗೊಮ್ಮೆ ನಾನು ಇಲ್ಲಿ ಬರ್ತೇನೆ, ಅವನ ಸಂಬಳವನ್ನು ನನ್ನ ಕೈಗೆ ಕೊಡಿ ಅಂತ ಹೇಳ್ತಾನೆ. ಅದೇ ರೀತಿ ಯಜಮಾನರು ಮಾಡ್ತಾರೆ. ಅಂದರೆ ಇವನ ಕೈಗೆ ಯಾವುದೇ ಹಣವನ್ನು ಏನು ಕೊಡೋದಿಲ್ಲ, ಸ್ಯಾಲ್ರಿ ಏನು ಕೊಡೋದಿಲ್ಲ, ಎಲ್ಲ ತಂದೆ ಕೈಯಲ್ಲೇ ಕೊಡ್ತಾಯಿದ್ರು. ಅದು ತಿಳಿದದ್ದು ಮಾಣಿಗೆ ಮತ್ತೆ ಗೊತ್ತಾದ್ದು. ಮಾಣಿ ಯಜಮಾನರ ಹತ್ರ ಕೆಲಸಕ್ಕೆ ಸೇರುವಾಗ ಬರೀ ಅವನು 4ನೇ ಕ್ಲಾಸಲ್ಲಿ ಓದ್ತಾ ಇದ್ದ ಒಂದು ಸಣ್ಣ ಹುಡುಗ. ಹಾಗಾಗಿ ಆ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ನಂತರ ಅವನು ತನಗೆ ಇಷ್ಟ ಇಲ್ಲದೆ ಆ ಕುಟುಂಬದ ಒಂದು ಪರಿಸ್ಥಿತಿ, ಆ ಸಿಚುವೇಶನ್ಗೆ ಬೇಕಾಗಿ ಅವನು ಇಷ್ಟ ಇಲ್ಲದಿದ್ದರೂ ಹತ್ತು ಅಂದರೆ ಕೂಗಿ ಎಲ್ಲ ಯಾರು 4ನೇ ಕ್ಲಾಸನ್ನು ನಿಲ್ಲಿಸಿ ಪೇಟೆಗೆ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ಸಂಬಳ ಅಪ್ಪ ತೆಗೀತಿದ್ದಾನೆ, ಅಪ್ಪ ಕಲೆಕ್ಟ್ ಮಾಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಈ ಮಾಣಿಗೆ ಒಮ್ಮೆ ಅಲ್ಲಿಂದ ಬಿಟ್ಟು ಹೋದರೆ ಸಾಕು, ಎಲ್ಲಿಗಾದ್ರೂ ಹೋಗುವ ಅಂತೆಲ್ಲ ಅನಿಸ್ತು. ಆದರೆ ಅಲ್ಲಿ ಅಪ್ಪ ಅಮ್ಮ ಉಪವಾಸ ಇರಬೇಕಾಗ್ಬೋದು ಅಂತ ಒಂದು ಕಾರಣಕ್ಕೆ ಅವನು ಅಲ್ಲೇ ಕೆಲಸ ಮಾಡ್ತಿದ್ದ ಅಂತ ಹಾಗೆಲ್ಲ ಹೇಳಿ ಅವನ ಕಥೆಯನ್ನು ಅರ್ಧಕ್ಕೆ ನಿಲ್ಲಿಸ್ತಾನೆ. ನಂತರ ಅವನು ಅಲ್ಲಿಂದ ಹೋಗ್ತಾನೆ. ಇಬ್ಬರು ಅವರವರ ದಾರಿ ನೋಡಿ ಹೋಗ್ತಾರೆ. ಸ್ವಲ್ಪ ದಿನ ಕಳೆದು ಆ ಹೋಟ್ಲಿಗೆ ಮತ್ತೆ ಲೇಖಕರು ಹೋಗ್ತಾರೆ. ಆ ಹೋಟ್ಲಿಗೆ ಹೋದಾಗ ಅಲ್ಲಿ ಮಾಣಿ ಇರಲಿಲ್ಲ. ಮಾಣಿಯ ಜಾಗದಲ್ಲಿ ಬೇರೆ ಯಾವ ಹುಡುಗ ಒಬ್ಬ ಹೋಟ್ಲ್ ತೆಗಿತಿದ್ದ. ಅವನ ಹತ್ರ ಕೇಳ್ತಾನೆ ಲೇಖಕರು, ಮಾಣಿ ಇಲ್ಲಿದ್ದಾನೆ ಅಂತ ಹೇಳಿ. ಅವನು ಹೇಳ್ತಾನೆ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಬೇರೆ ಕೆಲಸ ಏನಾದರೂ ಬೇರೆ ನೋಡ್ತಾ ಬೇರೆ ಹೋಗಿರ್ಬೋದು ಅಂತ ಹೇಳಿ, ಅದು ಏನಾದರೂ ಕೆಲಸ ಅಂತ ಹೊರಗಡೆ ಹೋಗಿರ್ಬೋದು ಅಂತ ಹೇಳಿ ಲೇಖಕರು ಪುನಃ
ಅಲ್ಲಿಂದ ಹೋಗ್ತಾರೆ. ಸ್ವಲ್ಪ ದಿನ ಕಳೆದು ಮತ್ತೆ ಹೋಟ್ಲಿಗೆ ಬಂದಾಗ ಮಾಣಿಯಲ್ಲಿದ್ದ. ಆಗ ಏನು ಮಾಣಿ ಊರಿಗೆ ಹೋಗಿದ್ಯಂತೆ ಅಂತೆಲ್ಲ ಹೇಳ್ತಾರೆ, ಊರಿಗೆ ಹೋಗಿದ್ಯಾ ಅಂತ. ಆಗ ಮಾಣಿ ಹೇಳ್ತಾನೆ, ಅದೇ ಹೌದು, ಅಪ್ಪ ತೀರಿ ಹೋದ, ಅಪ್ಪ ತೀರಿ ಹೋದರು. ಸೊ ಏನಾಗಿತ್ತು ಅಂತ ಕೇಳಿದಾಗ ರಾತ್ರಿ ಏನೋ ಅಂತ ಸಡನ್ನಾಗಿ ತೀರಿ ಹೋದರು. ರಾತ್ರಿ ಮಲಗಿದ್ದವರು ಬೆಳಿಗ್ಗೆ ನೋಡುವಾಗ ಅಂತ ತೀರಿ ಹೋಗಿದ್ರು ಅಂತ ಹೇಳ್ತಾನೆ. ನಂತರ ಅಮ್ಮನನ್ನು ಒಬ್ಬಳೇ ಇರೋದಲ್ಲ ಅಮ್ಮ, ಹಾಗೆ ಅಕ್ಕನ ಮನೆಗೆ ಕಳಿಸಿ ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ನಂತರ ಹೇಳ್ತಾನೆ, ಇನ್ನು ನಾನು ದುಡಿಯೋ ದುಡ್ಡು ನನ್ನ ಕೈಗೆ ಬರ್ಬೋದು, ಅದರಿಂದ ನಾನು ಅಂತ ಸ್ವಲ್ಪ ಸ್ವಲ್ಪ ಸಂಬಳವನ್ನು ಹೇಗೆ ಕೂಡಿಟ್ಟು ಬ್ಯಾಂಕಿಂದ ಸಾಲ ಸ್ವಲ್ಪ ತೆಗೆದು ಒಂದು ಸಣ್ಣ ಮನೆ ಮಾಡಿ ಅಂತ ಅಮ್ಮನನ್ನು ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಅಂತೆಲ್ಲ ಪ್ಲ್ಯಾನ್ ಎಲ್ಲ ಹೇಳ್ತಾನೆ. ಸೊ ಆ ಒಂದು ಮೈಂಡ್ ಸೆಟ್ ಅವನದು. ಅದನ್ನು ಒಂದು ಸಣ್ಣ ಹುಡುಗ, ಅವನ ಒಂದು ಮೈಂಡ್ ಸೆಟ್ ನೋಡಿ ಲೇಖಕರಿಗೆ ಆಶ್ಚರ್ಯ ಆಗ್ತದೆ. ಅವನ ಒಂದು ಆತ್ಮವಿಶ್ವಾಸ ಅಂದರೆ ಅದನ್ನೆಲ್ಲ ನೋಡಿ ಇವರಿಗೆ ಆಶ್ಚರ್ಯ ಆಗ್ತದೆ. ಓಕೆ, ನಂತರ ಸ್ವಲ್ಪ ದಿನ ಕಳೆದು ಮಾಣಿಯನ್ನು, ಒಂದು 15 ದಿವಸ ಕಳೆದು ಮಾಣಿಯನ್ನು ಹೊಸ ವೇಷದಲ್ಲಿ ಕಾಣ್ತಾರೆ. ಅಂದರೆ ಅವನು ಒಂದು ಸ್ಟೀಲ್ ಕ್ಯಾನ್ ಫುಲ್ ಕಾಫಿ ಹಿಡ್ಕೊಂಡು ಒಂದು ಬ್ಯಾಂಕಿನೊಳಗೆ ಹೋಗ್ತಾ ಇದ್ದ. ಬ್ಯಾಂಕಿನೊಳಗೆ ಹೋಗಿ ವಾಪಸ್ ಬಂದ ಮೇಲೆ ಈ ಲೇಖಕರು ಕೇಳ್ತಾರೆ ಇವನ ಹತ್ರ, ಏನು ಮಾಣಿ ಹೊಸ ವೇಷ ಮತ್ತು ಅದು ಹೋಟ್ಲ್ ಕೆಲಸ ಎಲ್ಲ ನಿಲ್ಲಿಸಿದ್ಯಾ ಅಂತೆಲ್ಲ ಕೇಳ್ತಾರೆ. ಆಗ ಹೌದು ಸರ್ ಅಂತ, ಹೋಟ್ಲ್ ಕೆಲಸ ಬಿಟ್ಟೆ, ಅಲ್ಲಿ ನಾನು ಸಂಬಳ ಎಷ್ಟು ಅಂತ ಕೇಳಿದಕ್ಕೆ 50 ರೂಪಾಯಿ ಅಂತ ಹೇಳ್ತಾನೆ. ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿ 50 ರೂಪಾಯಿ ನನಗೆ ಕೊಡ್ತಾನೆ ಅಂತ ಗೊತ್ತಾದಾಗ ನನಗೆ, ನಾನು ಆ ಕೆಲಸ ಬಿಟ್ಟೆ, ಈಗ ಎಂತ ಬ್ಯಾಂಕಿಗೆಲ್ಲ ಕಾಫಿ ಟೀ ಸಪ್ಲೈ ಮಾಡೋ ಕೆಲಸ ಮಾಡ್ತಿದ್ದೀನಿ. ಸೊ ಈ ಬ್ಯಾಂಕಿನ ಮ್ಯಾನೇಜರ್ ಒಳ್ಳೆಯವರು. ಸೊ ಅವರೇ ಸ್ವಲ್ಪ ಹಣ ನನಗೆ ಕೊಟ್ಟು ಈ ವ್ಯವಹಾರ ಮಾಡಲಿಕ್ಕೆ ಹೆಲ್ಪ್ ಮಾಡಿದರೆ ಅವರು ದೇವರಂಥ ಮನುಷ್ಯರು ಅಂತೆಲ್ಲ ಹೇಳ್ತಾನೆ. ಹಾಗೆ ನಂತರ ಅವನು ಕೇಳ್ತಾನೆ, ನಿಮ್ಮ ಆಫೀಸಿಗೂ ಸಪ್ಲೈ ಮಾಡಬೇಕಾ ಅಂತೆಲ್ಲ ಕೇಳ್ತಾನೆ. ಇದು ಒಂದು ಉದಾಹರಣೆ. ಅಂದರೆ ನಾವು ಬಿಸ್ನೆಸ್ ಅಪರ್ಚುನಿಟೀಸನ್ನು ನಾವು ಕೇಳಿ ಪಡಿಬೇಕು. ಅಂದರೆ ಆಗ ಇವರು ಹೇಳ್ತಾರೆ, ನಾಳೆ ನಾನು ಎಲ್ಲ ಹೇಳ್ತೀನಿ, ತಯಾರು ಮಾಡ್ತೀನಿ ಅಂತ ಲೇಖಕರು ಹೇಳ್ತಾರೆ. ಆಗ ಮಾಣಿ ಹೇಳ್ತಾನೆ, ನನಗೆ ಇವರು ಈ ಮ್ಯಾನೇಜರು ಈ ಬಂಡವಾಳ ಕೊಟ್ಟಿದ್ದಾರೆ, ಈ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ನಂತರ ನಾನು ಸಣ್ಣ ರೂಮ್ ತೆಗೆದೆ, ಅಲ್ಲಿ ನಾನು ಕಾಫಿ ಟೀ ಎಲ್ಲ ಮಾಡಿ ಎಲ್ಲ ಆಫೀಸಿಗೆಲ್ಲ ಸಪ್ಲೈ ಮಾಡ್ತಿದ್ದೀನಿ. ಒಂದು ದಿವಸಕ್ಕೆ ನಾನೀಗ ಒಂದು 20-30 ರೂಪಾಯಿ ಅರ್ನ್ ಮಾಡ್ತಿದ್ದೀನಿ, ಸಂಪಾದನೆ ಮಾಡ್ತೀನಿ ಅಂತ ಹೇಳಿದ್ರೆ ಅರ್ನ್ ಮಾಡ್ತಿದ್ದೀನಿ. ಸೊ ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀನಿ. ಸ್ವಲ್ಪ ದಿವಸ ಕಳೆದ ಮೇಲೆ ಸ್ವಂತವಾಗಿ ಹೋಟ್ಲ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿ ಬ್ಯಾಂಕಿನಿಂದ ಲೋನ್ ಪಾಸ್ ಮಾಡ್ತೇನೆ ಅಂತ ಹೇಳಿ ಯಾರು ಹೇಳಿದ್ದಾರೆ ಮ್ಯಾನೇಜರ್ ಹೇಳಿದ್ದಾರೆ ಅಂತ ಹೇಳ್ತಾನೆ. ಆದರೆ ನನಗೆ ಸ್ವಲ್ಪ ಹಣ ಬೇಕಲ್ಲ, ಅದಕ್ಕೆ ಬೇಕಾಗಿ ಈಗ ನಾನು ಈ ಸಣ್ಣ ಬಿಸ್ನೆಸ್ಸಿಗೆ ಕಾಫಿ ಟೀ ಎಲ್ಲ ಸಪ್ಲೈ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಇವರು ಹೇಳ್ತಾರೆ, ಲೇಖಕರು ಹೇಳ್ತಾರೆ, ಕಷ್ಟಪಟ್ಟು ದುಡಿಯೋರಿಗೆ ಬೆಂಗಾವಲಾಗಿ, ಬ್ಯಾಕ್ ಬೋನ್ ಆಗಿ ಯಾವಾಗಲೂ ದೇವರಿರ್ತಾನೆ ಅಂತ ಯೋಚನೆ ಮಾಡಬೇಡ ಅಂತೆಲ್ಲ ಹೇಳ್ತಾನೆ. ಆಗ ಮಾಣಿ ಹೇಳ್ತಾನೆ, ದೇವರನ್ನು ಯಾರು ನೋಡಿದ್ದಾರೆ? ದೇವರನ್ನು ನೋಡಿದವರಿಲ್ಲ. ಸಹಾಯ ಮಾಡ್ತೇನೆ, ಬೆಂಗಾವಲಾಗಿರ್ತಾನೆ ಅಂತಾರೆ. ಆದರೆ ನನ್ನ ಪಾಲಿಗೆ ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಿದ ಬ್ಯಾಂಕ್ ಮ್ಯಾನೇಜರ್, ಅದೇ ರೀತಿ ಪ್ರೋತ್ಸಾಹವನ್ನು, ನನ್ನ ಶ್ರಮವನ್ನು ಪ್ರೋತ್ಸಾಹಿಸುವ ನೀವೇ ದೇವರು ಅಂತ ಹೇಳಿ ಹೇಳ್ತಾನೆ. ನಂತರ ನಾನು ಹೋಗ್ತೇನೆ, ನನಗೆ ಇನ್ಶೂರೆನ್ಸ್ ಕಂಪನಿಗೆ 3 ಗಂಟೆಗೆ ಅದು ಕಾಫಿ ಟೀ ಎಲ್ಲ ಸಪ್ಲೈ ಮಾಡಲಿಕ್ಕೆ ಉಂಟು, ನಾಳೆ ಸಿಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಅದನ್ನು ನೋಡಿ ಇವರಿಗೆ, ಲೇಖಕರಿಗೆ ಭಯಂಕರ ಖುಷಿ ಆಗ್ತದೆ. ಅಂದರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ಹಠ, ಇಷ್ಟು ಛಲ ಇಟ್ಕೊಂಡು ಒಂದು ಅವನದ್ದೇ ಆದ ವ್ಯವಹಾರನ ಸ್ಟಾರ್ಟ್ ಮಾಡಿದ್ದಾನಲ್ಲ. ಸೊ ಅದನ್ನು ಅಂತ ಇವರು ಒಂದು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾರೆ ಮಾಣಿಯನ್ನು. ನಂತರ ಹೇಳ್ತಾರೆ, ಈ ರೀತಿ ಬದುಕಬೇಕು ಅಂತ ಎಲ್ಲರೂ ಇರ್ತಿದ್ರೆ, ಇದೇ ಜೀವನೋತ್ಸಾಹ ಎಲ್ಲರಲ್ಲೂ ಇರ್ತಿದ್ರೆ, ಯಾರು ಸೋಮಾರಿ ಅಂತ ಹೇಳಿದ್ರೆ ಅಂತ ಲೇಸಿಯಾಗಿ ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಲೇಖಕರ ಪರಿಚಯ ನೋಡೋದಾದರೆ, ಕನ್ನಡದ ಪ್ರಸಿದ್ಧ ಕಾದಂಬರಿಕಾರರು ಅಂತ ಹೇಳಿದರೆ ಈ ಮೊದಲೇ ಹೇಳಿದ ಹಾಗೆ ನಾವೆಲಿಸ್ಟ್ ಬೇಲೂರಿ ರಾಮಮೂರ್ತಿ ಅವರು 1950 ಜೂನ್ 30 ಜನಿಸಿದರು. ಸುಮಾರು 20ಕ್ಕಿಂತಲೂ ಹೆಚ್ಚು ಕಾದಂಬರಿಗಳು, ನೋವೆಲ್ಸ್ ಬರೆದಿದ್ದಾರೆ. ಅದೇ ರೀತಿ 50ಕ್ಕಿಂತ ಹೆಚ್ಚು ಸಣ್ಣ ಕಾದಂಬರಿಗಳು, ಸಣ್ಣ ನಾವೆಲ್ಸನ್ನು, 8 ಕಥಾ ಸಂಕಲನಗಳು, ಅದೇ ರೀತಿ 23 ಹಾಸ್ಯ ಲೇಖನ ಸಂಗ್ರಹಗಳನ್ನು ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅದೇ ರೀತಿ ತುಂಬ ಇಲ್ಲಿ ಹೆಸರೆಲ್ಲ ಕೊಟ್ಟಿದ್ದಾರೆ ಅವರ ಕಾದಂಬರಿಗಳದ್ದು ಹೆಸರೆಲ್ಲ. ಅಂದರೆ ಅಲ್ಲದೆ ಹಲವಾರು ಚಲನಚಿತ್ರಗಳಿಗೆ ಗೀತ ರಚನೆಯನ್ನು, ಲಿರಿಕ್ಸ್ ಎಲ್ಲ ಬರೆದು ಕೊಟ್ಟಿದ್ದಾರೆ.
ನಂತರ ಇವರು ಆಕಾಶವಾಣಿ ಹಾಗೂ ದೂರದರ್ಶನ ಕಲಾವಿದರಾಗಿದ್ದರು. ಅಂದರೆ ಇವರಿಗೆ ತುಂಬ ಪ್ರಶಸ್ತಿ ಸಿಕ್ಕಿದೆ. ಗುರೂರು ಪ್ರಶಸ್ತಿ, ರನ್ನ ಪ್ರಶಸ್ತಿ, ಪರಮಾನಂದ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ, 52ನೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ, ಹೀಗೆ ತುಂಬ ಅವಾರ್ಡ್ ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಈ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೀವು ಕಲಿಬೇಕಾದ್ದು ಈ ಪಾಠದ ಹೆಸರು, ಅದೇ ರೀತಿ ಬರೆದವರ ಹೆಸರು ಬೇಲೂರು ರಾಮಮೂರ್ತಿ. ಅದೇ ರೀತಿ ಇದ್ಯಾವುದು ಸಾಹಿತ್ಯ ಪ್ರಕಾರ ಅಂತ ಹೇಳೋದು ಕಥೆ. ಓಕೆ, ಸಾಹಿತ್ಯ ಪ್ರಕಾರ ಕಥೆ. ಈ ಕಥೆನ ಯಾವ ಇದರಿಂದ ಆರಿಸಿದ್ದು? ಕಥಾಕುಸುಮ ಅಂತ ಹೇಳುವ ಕಥಾ ಸಂಕಲನದಿಂದ ಆರಿಸಿದ್ದು. ಸೊ ಇದಿಷ್ಟು ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಕಲಿಬೇಕು. ಓಕೆ, ಸೊ ಇದಿಷ್ಟು ಇದರ ಸಮ್ಮರಿ. ಓಕೆ, ಥ್ಯಾಂಕ್ ಯು.